ನೀವ ಇಟ್ಕೋರಿ ಇದನ್ನ ಅಂತ ಹೇಳಿದ್ರು ಅವ್ರ. ಮಮ್ಮಿ ಫೋಟೋ ಶೂಟ್ ಮಾಡಾತಾರ ಈಗ, ಅದ್ರ ಸಂಬಂಧ ಕಾರ್ ತಗೊಂಡೆ. ಯೆಲ್ಲೋ ಕಲರ್ ಫ್ಲವರ್ಸ್ ಹೇಳ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂದು ಬುಕ್ಕೆ ಆರ್ಡರ್ ಬಂದೈತಿ. ಲೈಕ್ ಇಟ್ಸ್ ಮೈ ಅದು ಸ್ವಲ್ಪ ದೊಡ್ಡ ಬುಕ್ಕೆ ಆರ್ಡರ್ ಐತಿ. ಎಸ್, ಹೊರಗಡೆ ಹೋಗೋದೇನೆ ಇವತ್ತು. ಒಂದು ಸ್ವಲ್ಪ ಕೆಲಸ ಐತಿ ಆ್ಯಂಡ್ ಸೋ ಮೆನಿ ಥಿಂಗ್ಸ್ ಆರ್ ದೇರ್ ಟು ಡೂ. ಇವತ್ತಂದ್ರೂ ಫುಲ್ಲು ಮಳೆ ಬಂದೈತಿ, ಇವತ್ತು ಭಾಳ ಮಳೆ ಬಂದೈತಿ. ಆ್ಯಂಡ್ ನನಗೆ ಗೊತ್ತಾಯ್ತು ಇವತ್ತು ಇವತ್ತೊಂದು ಇವತ್ತು ಕೆಲಸ ಐತಿ, ಇದು ಮಾಡೋದು ನೆನಪು ಹರ್ಬಿಟ್ಟೈತೆ ನಂಗೆ ಅಂಥೇಳಿ. ಈಗ ನೆನಪಾಗೈತೆ ನಂಗೆ ಮಧ್ಯಾಹ್ನ. ಅದ್ರ ಸಂಬಂಧ ರೆಡಿ ಆಗತ್ತೇನೆ. ಈಗ ಇವತ್ತು ಏನೇನು ಮಾಡ್ತೀನಿ ಫುಲ್ ವಿಡಿಯೋ ವಾಚ್ ಮಾಡಿರಿ ನಂದು. ಈಗ ನಾವು ಹೊರಗಡೆ ಹೋಗಕ್ಕೆ ಔಟ್ಫಿಟ್ ಚೇಂಜ್ ಮಾಡತ್ತಾನೆ. ಈಗ ನಾನು ನೈಟ್ ಡ್ರೆಸ್ದಾಗದೀನಿ. ಇಟ್ಸ್ ದ ಔಟ್ಫಿಟ್. ನಮ್ಮ ಮಮ್ಮಿಗೆ ಫೋಟೋ ಶೂಟ್ ಮಾಡ್ಬೇಕಂತಂದ್ರೆ ಅವ್ರು ಫೋಟೋಸ್ ಬೇಕಂತ ಅವ್ರಿಗೆ. ಬೈಕ್ ಮೇಲೆದಿದ್ದು ವೀಡಿಯೋಸ್ ಎಲ್ಲ ಮಾಡ್ಬೇಕಂದ್ರೆ ಅದ್ರ ಸಂಬಂಧ ರೆಡಿ ಹೋಗಾತಿದ್ದೆ. ಅದ್ರ ಸಂಬಂಧ ಈಗ ಇದಾದ್ಮೇಲೆ ಮತ್ತೆ ಬೇರೆ ಕಡೆ ಹೋಗಾತೇನೆ. ನೋಡ್ರಿ ನೀವೆಲ್ಲ ಹೋಗಾತೇನೆ ಅಂತೆಲ್ಲ. ಎಕ್ಸ್ಕ್ಯೂಸ್ ಮೀ. ಇಲ್ಲಿ ನಾವು ಪೆಟ್ರೋಲ್ ಪಂಪ್ ಕಡೆ ಬಂದಿದ್ವಿ. ಅಲ್ಲೊಂದು ಸ್ವಲ್ಪ ಕ್ಲಿಪ್ಸ್ ತೊಗೊಳ, ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿ ಎಲ್ಲ ಮಾಡಿ ಮತ್ತೆ ವಾಪಸ್ ಮನೆಗೆ ಬಂದೆ. ಇವಾಗ ಆತ ನಾವು ಮಾರ್ಕೆಟಿಗೆ ಫ್ಲವರ್ಸ್ ತೊಗೊಂಡು ಬರಲಿ. ಈಗ ನಾವು ಹೋಗಾತಿದ್ವಿ APMC ಕಡೆ. ನಮ್ಮ ಮಮ್ಮಿ ಈಗ ಕಾರ್ ಹೊಡಿದೊಂದು ವಿಡಿಯೋ ಮಾಡ್ಬೇಕಂತ. ಸೊ ಅವ್ರ ಬರ್ತ್ಡೇಗೆ ವಿಡಿಯೋ ಎಡಿಟ್ ಮಾಡ್ಕೊಡ್ಬೇಕಂತ, ಫೋಟೋಸ್ ಮತ್ತೆಲ್ಲ ಇದು ಮಾಡಿ. ಮಮ್ಮಿ ಫೋಟೋ ಶೂಟ್ ಮಾಡಾತಾರ ಈಗ, ಅದ್ರ ಸಂಬಂಧ ಕಾರ್ ತಗೊಂಡೆ. PMC ಕಡೆ ತೊಗೊಂಡಿದ್ದಾರೆ ಕರ್ಕೊಂಬಂದು. ಇಲ್ಲೇ ಈಗ ಮಳಿ ಬರಂಗಾಗೈತಿ. APMC ಕಡೆ ಬಂದೇನು. ಸ್ವಲ್ಪ ತಡಿ, ಈ ಫೋಟೋ ಶೂಟ್ ಮಾಡ್ಬೇಕು. ತಡಿ, ಫೋಟೋ ಶೂಟ್ ಮಾಡಕ್ ಕರ್ಕೊಂಡ್ ಬಂದಾರ ನಂಗಿಲ್ಲೇ. ಮಮ್ಮಿ ಇವತ್ತು ಫೋಟೋ ಶೂಟ್ ಮಾಡಕ್ ಕರ್ಕೊಂಡ್ ಬಂದ. ದೇ ಆರ್ ಸಿಟಿಂಗ್ ಇನ್ಸೈಡ್ ದ ಕಾರ್. ಹುಬ್ಳಿಗೆ ಹೋಗತ್ತಾನ. ನಮ್ಮ ಮಮ್ಮಿದ ಫೋಟೋ ಶೂಟ್ ಎಲ್ಲ ಮುಗಿದ, ಫೋಟೋ ಎಲ್ಲ ಆತ. ಗಾಡಿ ಹೊಡೆದ್ರು ಅವ್ರ ಕಾರ. ನಾನು ವಿಡಿಯೋ ಶೂಟ್ ಎಲ್ಲ ಮಾಡಿದೆ. ಈಗ ಹೋಗ್ತಿದೆ ಹುಬ್ಳಿಗೆ. ಅಲ್ಲಿ ಕಾರ್ ಒಳಗೆ ಬರುದಿಲ್ಲ ಹುಬ್ಳಿದಾಗ. ಮತ್ತೆ ಅಲ್ಲಿ ಈಗ ನೋಡಿ ಸಣ್ಣದು ರೋಡ್ ಐತಿ, ಕಾರ್ ಬರುದಿಲ್ಲ ಅಂತೇಳಿ ಅವ್ರು ಒಂದು ಕಡೆ ನಿಲ್ಸಿದ್ರು. ನಾನು ಫ್ಲವರ್ಸ್ ತೊಗೊಂಬರ್ಕಂತ ಹೋಗಾತೀನಿ. ಅಲ್ಲಿ ಮಳೆ ಬರಾತ್ಬಿಟ್ಟಿದ್ದಪ್ಪ. ಏನು ಮಾಡ್ಬೇಕು. ಮತ್ತು ಫ್ಲವರ್ಸ್ ತೊಗೊಂಡೆ. ಮತ್ತು ಒಂದು ಪೇಪರ್ ಹುಡ್ಕಾತಿದ್ದೆ ನಾನು. ಅದು ಫೋಟೋ ಹೆಂಗೈತೆ ನೋಡಿ ಅದ್ರದ್ದೆಲ್ಲ ಸೇಮ್ ಆಗಬೇಕಲ್ಲ ಅದು ಬುಕ್ಕೆ. ಅದ್ರ ಸಂಬಂಧ ಭಾಳ ಇನ್ನೊಂದು ಲೈಕ್ ನೋಡಿದೆಪ್ಪ. ನಂಗೆ ಬೇರೆ ಸ್ವಲ್ಪ ಮಾಡೋದಿತ್ತು. ಅದು ಪ್ಲಾಸ್ಟಿಕ್ ಸಿಗಲೇ ಇಲ್ಲ, ಅದು ಕವರ್, ಪ್ಲಾಸ್ಟಿಕ್ ಕವರ್. ಮತ್ತು ಒಯ್ಸ್ಕೊಂಡು ಒಯ್ಸ್ಕೊಂಡು ಬಂದೆ ನಾನು ಫ್ಲವರ್ಸ್ ತೊಗೊಂಡು. ಈಗ ಹೋಗ್ತಿದ್ವಿ ವಾಪಸ್ ಮನೆಗೆ. ಗಾಯ್ಸ್, ನಾ ಬುಕ್ಕೆ ತೊಗೊಂಡು ಬಂದೆ. ಯೆಲ್ಲೋ ಕಲರ್ ಫ್ಲವರ್ಸ್ ಹೇಳ. ಯೆಲ್ಲೋ ಕಲರ್ ಫ್ಲವರ್ಸ್ ಆರ್ಡರ್ ಮಾಡಿದ್ದು ಕಸ್ಟಮರ್ಸ್. ಚಂದ ಅದ. ವೈಟ್ ಮತ್ತು ಯೆಲ್ಲೋ ಕಾಂಬಿನೇಷನ್ ಬೇಕಾಗಿತ್ತು ಅಂತ ಅವ್ರಿಗೆ. ಆ್ಯಂಡ್ ಅದನ್ನ ಬುಕ್ಕೆ ಮಾಡಾಕಿದ್ದ ಶೀಟ್ ತೊಗೊಂಡು ಬಂದೇನಿ. ಮತ್ತು ವೈಟ್ ರಿಬ್ಬನ್ ಇವೆಲ್ಲ ಇಷ್ಟು ತೊಗೊಂಡು ಸಾಮಾನು ತೊಗೊಂಡು ಇಟ್ಕೊಂಡೇನಿ. ನಾಳೆ ಅಂದ್ರೆ ಬುಕ್ಕೆ ಮುಗಿಸ್ಬೇಕಾ. ಈಗ ಬಂದು ಹೋಗಾತೇನೆ ನಾನು ಮನೆಗೆ ವಾಪಸ್. ನಂಗೆ ಇನ್ನೊಂದು ಪ್ಲಾಸ್ಟಿಕ್ ಕವರ್ ಬೇಕಾಗಿದ್ದು. ಎಲ್ಲ ಅಂಗಡಿದಾಗ ಕೇಳಿಲ್ಲ, ಅವ್ರು ಇಲ್ಲಿಲ್ಲ ನಾತ. ಇಲ್ಲೇ ಸಿಕ್ಕಿದ್ದು. ಮತ್ತು ಮನೆ ಬರೋಷ್ಟಕ್ಕೆ ಸಾಯಂಕಾಲ ಆಯ್ತು. ಈಗ ನಾನು ಕಾಫಿ ಮಾಡ್ಕೊಂಡು ಕುಡಿತೀನಿ. ಹೊರಗೆ ಮಳೆ ಬರತ್ತಿತ್ತು. ಸ್ವಲ್ಪ ತೋರಿಸ್ಕೊಂಡಿದ್ದೆ ನಾನು. ಬರೀ ಕಾಫಿ ಮಾಡ್ಕೊಂಡು ಕುಡಿಯೋಣ. ಮತ್ತು ಬೆಳಿಗ್ಗೆನೂ ದೋಸೆ ತಿಂದೀನಿ, ಮಧ್ಯಾಹ್ನ ದೋಸೆ ತಿಂದೆ ನಾನು. ನನ್ನ ಬೆಕ್ ಚಲೋ ಬರತ್ತಿಲ್ಲ. ಬ್ರೋಸಿ, ನಂಗೆ ಚಾ ಕುಡಕ್ಕೆ ಹಾಲಿಲ್ಲ. ಬ್ರೂ ಇಟ್ಟಾರ ಮನೆಯಾಗೆಲ್ಲ. ನಾಳೆ ಜಲ್ದಿ ಹೇಳ್ಬೇಕು. ನಾಳೆ ಜಲ್ದಿ ಬೆಳಿಗ್ಗೆ ಎದ್ದು ಬುಕ್ ಎಲ್ಲ ಮಾಡ್ಬೇಕು. ನಂಗೆ ಚಲೋ ಆಗ್ಬೇಕಪ್ಪ. ನಂದು ಒಟ್ಟು ಚಲೋ ಆಗ್ಬೇಕು. ಅದು ಯಾರು ಕೊಟ್ಟಿರ್ತಾನೆ ಬುಕ್ಕೆ ಅವ್ರಿಗೆ ಇಷ್ಟ ಆಗ್ಬೇಕಾ. ನಂದಿದೆ ಇಂಟೆನ್ಷನ್ ಇರ್ತದೆ. ಮತ್ತು ಈಗ ಗರ್ಲ್ ಫ್ರೆಂಡ್ ಡೇ ಬರತ್ತಲ್ಲ,
ಆಗಸ್ಟ್ 1. ಸೊ ಏನಾದರೂ ಈಗ ನಾ ಕುತ್ಕೊಂಡು ಕಾಫಿ ಕುಡಿತೇನೆ. ಮತ್ತು ಅವೇನು ರೋಸಸ್ ಅದಾವ ನೋಡಿ, ಅದ್ರದ್ದು ನೀರ್ದಾಗ ಹಾಕಿಟ್ಟು ಅದ್ರದ್ದೆಲ್ಲ ಪೆಟಲ್ಸ್ ತೆಗೆದೆಲ್ಲ ಕರೆಕ್ಟಾಗಿ ಮಾಡಿಡ್ತೇನೆ ಈಗ. ಮತ್ತು ಬೆಳಗ್ಗೆ ನಾನು ಹರಿದಾಗಿದ್ದೆ, ಹಿಂಗೆಲ್ಲ ಆಗ್ಬಾರ್ದು. ಅದ್ರ ಸಂಬಂಧ ಡಿನ್ನರಿಗೆ ಶಾವಿಗೆ ಪಾಯಸ ಮತ್ತು ಅನ್ನ ಸಾಂಬಾರು ತಿಂದಿದ್ದೇನೆ. ಗುಡ್ ಮಾರ್ನಿಂಗ್ ಗಾಯ್ಸ್. ಈಗ ಬೆಳಗ್ಗೆ 9 ಗಂಟೆ ಹಂಗಾಗೈತಿ. ಎದ್ದೆ ನಾನು, ಇನ್ನು ಬ್ರಷ್ ಏನೂ ಇಲ್ಲ. ಆ್ಯಂಡ್ ಈಗ ಫಸ್ಟ್ ಏನು ಮಾಡ್ಬೇಕಂದ್ರೆ ಬೆಳಗ್ಗೆ ಎದ್ದ ಕೂಡಲೇ ಬುಕ್ಕೆ ಮಾಡ್ಬೇಕು ನಾನು. ನಿನ್ನೆ ರಾತ್ರಿ ನಾನು ಅದೆಲ್ಲ ಫ್ಲವರ್ಸಿನ ಲೀವ್ಸ್ ಎಲ್ಲ ಕಟ್ ಮಾಡಿ ಅದಕ್ಕೆಲ್ಲ ತಳಗ ಸ್ಟಮ್ಮಿಗೆ ಕಟ್ ಮಾಡಿ ನೀರ್ದಾಗ ಇಟ್ಟಿದ್ದೆ ನಾ ಫ್ಲವರ್ಸ್ದಾಗ ಕರೆಕ್ಟಂಗೆ. ಮತ್ತು ವೈಟ್ ಕಾಂಬಿನೇಷನ್ ಮಾಡಂದಾರ, ಅವ್ರು ಒಟ್ಟು ಚಲೋ ಮಾಡಂದಾರ. ಐ ವಿಲ್ ನಂಗೆ ಭಾಳ ಚಂದ ಮಾಡೋದೈತಿ. ಹನ್ನೆರಡು ಗಂಟೆ ಐತಿ, ಊಟ ಮಾಡತ್ತ. ನಂಗೆ ಭಾಳ ಹೊಟ್ಟೆ ಹಸ್ತೈತಿ. ಇಷ್ಟೊತ್ತನ ಬುಕ್ಕೆ ಮಾಡತ್ತಿದ್ದೆ ನಾ ಕುತ್ಕೊಂಡು. ಭಾಳ ಅಂದ್ರೆ ಭಾಳ ಹೊಟ್ಟೆ ಹಸ್ತೈತಿ ನಂಗೆ. ನಮ್ಮ ಮನೇಲಿ ಬೆಳಿಗ್ಗೆ ರೊಟ್ಟಿ ಮಾಡಾರಪ್ಪ, ಪಲ್ಯನೇ ಇಲ್ಲ, ಬರೀ ರೊಟ್ಟಿ ಅಷ್ಟೇ ಮಾಡಾರೆ. ಪಲ್ಯ ಇದ್ರೆ ಅದೊಂದು ಮಾತು, ಹಂಗೆಲ್ಲ ತಿಂತಿದ್ದೆ ಎಲ್ಲ. ಗಾಯ್ಸ್, ಬುಕ್ಕೆ ಮಾಡಿದೆ ನಾನು. ಇಲ್ಲೈತೆ ನೋಡಿ, ಯೆಲ್ಲೋ ಕಲರ್ ಮತ್ತು ವೈಟ್ ಕಲರ್. ಅಷ್ಟು 12 ಗಂಟೆಗೆ ಮಾಡ್ಯಾನ ಇದೆಲ್ಲ. ಬುಕ್ಕೆ ರೆಡಿ ಮಾಡೋಷ್ಟಕ್ಕೇನು ಲೇಟ್ ಆತ. ಆಮೇಲೆ ಏನಾದ್ರು ಗೊತ್ತು, ಫ್ಯಾನ್ಲಿ ಅವ್ರ ಬುಕ್ಕೆ ಬೇಡ ಅಂತ ಹೇಳಿದ್ರು. ನೀವೇ ಇಟ್ಕೋರಿ ಇದನ್ನ ಅಂತ ಹೇಳಿದ್ರು ಅವ್ರ. ಮತ್ತು ಆಯ್ತು ತಗೋ ಅಂತ ಹೇಳಿ ಮತ್ತು ನಾನು ಸುಮ್ಮ ಅದೇ ಇಲ್ಲ. ಇದ್ರ ತಳಗ ನಾ ಬೀಡ್ಸ್ ಹಾಕಿದ್ದೇನೆ ನೋಡಲ್ಲಿ ತಳಗ, ಸ್ವಲ್ಪ ಕ್ಯೂಟ್ ಆಗಲಿ ಅಂತ ಹೇಳಿ. ಅವ್ರ ಬುಕ್ಕೆ ಆರ್ಡ್ರ್ ಮಾಡಿ ಲಾಸ್ಟಿಗೆ ಹೇಳಿದ್ರೆ ನಿಮ್ಗೆ ಅದು ಬುಕ್ಕೆ ಅಂತ ಹೇಳಿದ್ರೆ ನಂಗೆ. ಮತ್ತು ನಂಗೆ ಫಸ್ಟಿಗೆ ಗೊತ್ತಿತ್ತಂದ್ರೆ ಅವ್ರು ನಂಗೆ ಕೊಡಾದಾರ ಅಂತ ಹೇಳಿ ಐ ವುಡ್ ಸೇ ನೋ. ಬಟ್ ಅವ್ರು ನಂಗೆ ಆಗಿ ಎಲ್ಲ ಆದಮೇಲೆ ಹೇಳಿದ್ರು, ಮತ್ತು ಸುಮ್ಮದ ನಾನು. ಎಸ್, ಇಟ್ಸ್ ಓಕೆ. ಆದರೂ ಬುಕ್ಕೆ ಚೆನ್ನಾಗಿದೆ, ನಂಗೆ ಇಷ್ಟ ಆಗ್ತದ. ಯಪ್. ಚಂದ ಆಗೈತೆ, ಇಷ್ಟ ಆಯ್ತು ನಂಗೆ ಭಾಳ. ನಾ ಮಾಡಿದ್ದು. ನಿಮ್ಗೇನಾದರೂ ಬುಕ್ಕೆ ಆರ್ಡ್ರ್ ಮಾಡೋದಿತ್ತಂದ್ರೆ ಇನ್ಸ್ಟಾದಲ್ಲಿ ನಂಗೆ DM ಮಾಡ್ರಿ, ಓಕೆ? ಇದ್ರದ್ದು ಪ್ರೈಸ್ 750. ಕ್ಯೂಟ್ ಬುಕ್ಕೆ. ಇದನ್ನು ಯಾರು ಆರ್ಡ್ರ್ ಮಾಡಿದ್ರು ನೋಡು, ಅವ್ರು ಬೇಡ ಅಂದ್ರೆ ಲಾಸ್ಟಿಗೆ ಅವ್ರಿಗೆ ನೀವೇ ಇಟ್ಕೋರಿ ಅಂದ್ರು. ಐ ವಾಸ್ ಸೋ ಕನ್ಫ್ಯೂಸ್ಡ್. ಆದರೂ ಮಸ್ತ್ ಆಗೈತೆ ಬುಕ್ಕೆ. ಐ ಲವ್ ದ್ಯಾಟ್. ಮತ್ತು ಇದಕ್ಕಿಲ್ಲ ನಾನು ಶೈನಿ ಇದು ಆ್ಯಡ್ ಮಾಡೀನಿ. ಮತ್ತು ಇಲ್ಲಿ ಬೀಡ್ಸ್ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ಏನೋ ಸ್ವಲ್ಪ ಚಂದ ಕಾಣಲಿ, ಡೀಟೇಲ್ ಇರಲಿ ಅಂತ ಹೇಳಿ ಬುಕ್ಕೆ ಒಳಗೆ. ಮತ್ತು ಇವತ್ತು ನಮ್ಮ ಮಮ್ಮಿಗೆ ಬರ್ತಡೇ ಐತಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾನೆ ನಾನು. ಬರ್ತಡೇ ವ್ಲಾಗ್ ನಮ್ಮ ಮಮ್ಮಿದು ಏನೋ ನೆಕ್ಸ್ಟ್ ವಿಡಿಯೋ ಮಾಡತ್ತೇನೆ ನಾನು. ಸೊ ಅದನ್ನ ಹೋಗಿ ನೀವು ಚೆಕ್ಔಟ್ ಮಾಡಿರಿ. ನಂದು ಈಗ ನಾ ವ್ಲಾಗ್ ಅಪ್ಲೋಡ್ ಮಾಡ್ತೇನೆ. ಈಗ ಇದು ವ್ಲಾಗ್ ಇಲ್ಲ ಎಂಡ್ ಮಾಡಿ ಇನ್ನೊಂದು ನೆಕ್ಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡ್ತೇನೆ ನಾನೀಗ. ಬರ್ತಡೇಗೆ ಏನೇನು ಮಾಡತ್ತೀವಿ ಅದ್ರದ್ದೆಲ್ಲ. ಸೊ ಹೋಗಿ ಚೆಕ್ಔಟ್ ಮಾಡಿರಿ ಅದನ್ನ ಬರ್ತಡೇ ವ್ಲಾಗ್. ಮತ್ತು ಕಮೆಂಟ್ ಮಾಡಿರಿ ಇದು ಬುಕ್ ಹೆಂಗಾಗೈತೆ ಅಂತ ಹೇಳಿ. ನಿಮ್ಗೆ ಏನಾದರೂ ಬುಕ್ಕೆ ಆರ್ಡ್ರ್ ಮಾಡೋದಿತ್ತಂದ್ರೆ ನಂಗೆ ಇನ್ಸ್ಟಾದಲ್ಲಿ ಬಂದು DM ಮಾಡಿರಿ. ನಾನು ಹೈಲೈಟ್ದಲ್ಲಿ ಹಾಕಿದ್ದೇನೆ ನಾನು ಬುಕೇಸ್ ಎಲ್ಲ ನಾ ಏನೇನು ಮಾಡಿದ್ದೆ ಅವೆಲ್ಲ. ಬರ್ತಡೇ ಬುಕೇಸ್ ಮತ್ತು 115 ನಾನು ಸ್ಟಾರ್ಟ್ ಆಗ್ತೈತಿ ಬುಕ್ಕೆ ಮಾಡೋದು ಪ್ರೈಸ್. ಮತ್ತು ಕ್ವಾಲಿಟಿ ರೋಸಸ್, ಬುಕ್ಕೆ ಮಾಡೋದು ರೋಸಸ್ ಬೇರೆ ಇರ್ತೈತಿ, ನಾರ್ಮಲ್ ರೋಸಸ್ ಬೇರೆ ಇರ್ತಾವೆ. ಸೊ ಅಕಾರ್ಡಿಂಗ್ ಟು ಫ್ಲವರ್ಸ್ ಬುಕ್ಕೇದ ರೇಟ್ ಜಾಸ್ತಿ ಕಡಿಮೆ ಹಿಂಗೆ ಆಕೈತಿ. ಒಂದು 7 days ಮಟ್ಟ ಇರ್ತೈತಿ ಇದು ಫ್ಲವರ್ ಕ್ವಾಲಿಟಿ ಇದ್ದಿದ್ದು. ಮತ್ತು ನಾರ್ಮಲ್ ಫ್ಲವರ್ಸ್ ಇರ್ತಾವೆ ನೋಡಿ, ಅವು ಜಾಸ್ತಿ ದಿನ ಇರೋದಿಲ್ಲ. 2 ದಿನ ಇರೋದು ದೊಡ್ಡದು. ನಾರ್ಮಲ್ ರೋಸಸ್ ಇರ್ತಾವೆ ನೋಡಿ, ಅದಕ್ಕೆ ಇದಕ್ಕೆ ಜಾಸ್ತಿ ರೇಟ್ ಇರ್ತೈತಿ ಇದು ರೋಸಿಗೆ. ಅದಕ್ಕೆ ಸ್ವಲ್ಪ ಪ್ರೈಸ್ ಕಡಿಮೆ ಇರ್ತೈತಿ, ಬಟ್ ಅದು 2 days ಮಟ್ಟ ಹಂಗೆ ಇರ್ತೈತೆ ಅದು. ಸೊ ಐ ಪ್ರಿಫರ್ ಕ್ವಾಲಿಟಿ ರೋಸಸ್. ಇಷ್ಟೆಲ್ಲ ಮಾಡ್ಯಾವ ಅಂದ್ರೆ ಅದು ಸ್ವಲ್ಪ ಜಾಸ್ತಿ ದಿನ ನೋಡೋಕೆ ಚಂದ ಕಾಣ್ತೈತಿ ಬುಕ್ಕೆ. ಅದ್ರ ಸ್ವಲ್ಪ ನಾನು ರ್ಯಾಪ್ ಸಾಂಗ್ ರೆಕಾರ್ಡಿಂಗ್ ಏನೋ ಮಾಡೋದು ಉಳಿದೈತಿ. ರೆಕಾರ್ಡಿಂಗ್ ಮಾಡಿ ಸಾಂಗ್ ಶೂಟ್ ಮಾಡ್ಬೇಕು, ಎಡಿಟ್ ಮಾಡ್ಬೇಕು, ಇವೆಲ್ಲ ಐತಿ. ಬಿಹೈಂಡ್ ದ ಸೀನ್ಸ್ನ ಶೂಟ್ ಮಾಡ್ತೇನೆ. ಈಗೆಲ್ಲ ಶೂಟ್ ಮಾಡತ್ತೇನೆ ಅದು ಬಿಹೈಂಡ್ ದ ಸೀನ್ಸ್ ಇಂದೆಲ್ಲ. ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಯೂಟ್ಯೂಬ್ ಚಾನಲ್. ಮತ್ತು ನಂಗೆ ಇನ್ಸ್ಟಾದಲ್ಲಿ ಫಾಲೋ ಮಾಡಿರಿ. ದಿಸ್ ಇಸ್ ಮೈ ಇನ್ಸ್ಟಾ. ಸಿ ಯು ಆಲ್.